ಸರ್ ಐಂದ ಹೆಸರಲ್ಲಿ ಅದೇ ವರ್ಷ ಸಿಎಂ ಸಿದ್ದರಾಮಯ್ಯ ಮಜಾ ಮಾಡಿದಂತ ನೀವು ಹೇಳಿದ್ಗ ಯಾವ ಐಂದ ಅಲ್ಲ ಅಲ್ಲ ಸರ್ ಸಿಎಂ ಸಿದ್ದರಾಮಯ್ಯ ಹೇಳಿದಕ್ಕೆ ಕ್ವಶನ್ ಕೇಳಿದ್ರೆ ಗರಂ ಮಾಡ್ತಾರೆ ಅವ್ರದ್ದೇನ್ ಕೊಡುಗೆ ಐಂದಾಗೆ ಅವ್ರು ಹೇಳ್ಬೇಕಪ್ಪ ಏನ್ ಕೊಡುಗೆ ಕೊಟ್ಟಿ ಐಂದಾಗ ಅವ್ರು ಏನು ಕೊಡುಗೆ ಕೊಟ್ಟವ್ರು ಹೇಳ್ಬೇಕು. ಗರಂ ಮಾಡ್ತಾರೆ ಸರ್ ಮೆಸೇಜ್ ಕೇಂದ್ರ ಸಚಿವರಿಗೆ ಕೇಳಿ ಅಂತ ಕೂಡ ಗರಂ ಮಾಡ್ತಾರೆ. ಐಂದ ಅದು ಅವರ ಬದುಕಿಗೆ ಅದನ್ನು ಇಟ್ಕೊಂಡವ್ರೆ. ಐಂದ ವರ್ಗದ ಜನರ ಬದುಕಿಗೆ ಐಂದ ಇಟ್ಟಿಲ್ಲ ಅವರು, ಅವರ ರಾಜಕೀಯ ಬದುಕಿಗೋಸ್ಕರವಾಗಿ ಇಟ್ಕೊಂಡವ್ರು. ನೀವು ಮಂಡ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ? ಆಮೇಲೆ ಜನ ಮಾತಾಡ್ತಾರೆ ಬನ್ನಿ, ಮಾಡಿದ್ದೀರಿ ಅಂತ ನೀವು ಹೇಳ್ತೀರಾ. ಮಂಡ್ಯಕ್ಕೆ ಏನು ನಿಮ್ಮ ಕೊಡುಗೆ ಏನು? ಜನ ಮಾತಾಡ್ತಾರೆ ಬನ್ನಿ, ಕೇಂದ್ರ ಕಳಿಸಿದಾರೆ ಅಂತ ಕೇಳಿ ಜನ ಮಾತಾಡ್ತಾರೆ. ನಾನು ಯಾಕೆ ಮಾತಾಡ್ತೀನಿ? ಮಂಡ್ಯ ಜನ ಮಾತಾಡ್ತಾರೆ. ನೀವು ಪದೇ ಪದೇ ಎತ್ತಿನ ಹೊಳೆ ಯೋಜನೆ ನೀರು ಎಲ್ಲೆಲ್ಲಿಗೆ ಹರಿಸ್ತೀವಿ? ನಾನು 12 ವರ್ಷ ಆಯ್ತು ಹೇಳಿ. ಐ ಥಿಂಕ್ 2013ರಲ್ಲೋ 14ರಲ್ಲೋ ಪಾರ್ಲಿಮೆಂಟ್ ಚುನಾವಣೆ ಟೈಮಲ್ಲಿ ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ. 2 ವರ್ಷದಲ್ಲೋ 1 ವರ್ಷದಲ್ಲೋ ಕೊಡ್ತೀವಿ ನೀರನ್ನ ಅಂತ. ಎಷ್ಟು ವರ್ಷ ಆಯ್ತು ಈಗ? ದುಡ್ಡು ಎಷ್ಟು ಖರ್ಚು ಮಾಡೋರೆ, ಎಷ್ಟು ನೀರು ಸಿಗುತ್ತೆ ಅಂತ ಈಗ ಅಂದಾಜು ಮಾಡೋರೆ. ನೀರು ಕೊಡಿ, ನಾನು ಅಭಿನಂದಿಸ್ತೀನಿ ನಿಮಗೆ, ನಾನು ವಿರೋಧ ಮಾಡ್ತಿಲ್ಲ. ಎತ್ತಿನ ಹೊಳೆ ನೀರು ಕೊಡ್ತೀವಿ, ಎತ್ತಿನ ಹೊಳೆ ನೀರು ಕೊಡ್ತೀವಿ ಅಂತ ಹೇಳಿ ಆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರಕ್ಕೆ ಆ ರೊತ್ ನೀರನ್ನ ಕೊಟ್ಟು ಆ ಜನಗಳನ್ನ ಸರ್ವನಾಶ ಮಾಡ್ತಾ ಇದ್ದೀನಿ. ನಾನು 18ರಲ್ಲಿ ಹೇಳಿದೆ ಟೆರ್ಷಿಯರಿ ಪ್ಲ್ಯಾಂಟ್ ಹಾಕ್ತೀನಿ, ನೀರು ಕೊಡಬೇಡಿ ಇಂದೆ ನಾನು. 14 ತಿಂಗಳಲ್ಲಿ ಟೊಮೊಟೊನ ತಗೋತಿಲ್ಲ. ಅಲ್ಲಿ ಬೆಳೆಯ ಮೆಟೀರಿಯಲ್ನ ಯಾರು ಕೊಂಡ್ಕೊಳ್ಳಲ್ಲ ಇವತ್ತಲ್ಲಿ. ₹100 ಡೌನ್. ಇದು ಪರಿಸ್ಥಿತಿ. ಎಷ್ಟು ದಿವಸ ಬೇಕು? ಎತ್ತಿನ ಹೊಳೆ ಜೂನು 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 ಅಂದರು. ಯಾವ ಜೂನು ಕೊಡ್ತಾರೆ? ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರು? ಹಾಂ, ಏರ್ತಾ ಇದೆ. ಇಂಧನ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರೂ ಬರೋದ್ರಿ. ಬಹುಶಃ ಎತ್ತಿನ ಹೊಳೆ ನೀರು ಬರಲ್ಲ, ಎತ್ತಿನ ಹೊಳೆ ಪೈಪ್ ಲೈನ್ ಆಗ್ತಾ ಇರೋದು ಆನೆಗಳು ಓಡಾಡೋಕ್ಕೆ ಅಂತ ನೀವೇ ಬರ್ತಿದ್ದೀರಿ.